ಹಾಯ್ ಗಾಯ್ಸ್, ಏನು ಈ ಐಟಮ್ಸ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ. ಸೊ ಎಸ್, ಈ ಐಟಮ್ಸ್ ಎಲ್ಲ ಅನ್ಬಾಕ್ಸಿಂಗ್ ಐಟಮ್ಸ್ ಕಿಚನ್ಗೋಸ್ಕರ. ಹಾಯ್ ಗಾಯ್ಸ್, ಹವರ್ ಯು ಆಲ್, ವೆಲ್ಕಮ್ ಬ್ಯಾಕ್ ಟು ವಿಂಗ್ಸ್ ಆಫ್ ಫ್ರೀಡಮ್ 140 ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಸೊ ಹಾಗೆಯೇ ಇವತ್ತಿನ ವಿಡಿಯೋ ಏನು ಸ್ಪೆಷಲು ಅಂದರೆ, ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ. ಸೊ ಮೀಶೋ, ಫ್ಲಿಪ್ಕಾರ್ಟ್, ಅಮೆಝಾನ್ ಇದು ಮೂರರಲ್ಲಿ ಬಿಟ್ಟು ಆಫ್ಲೈನಲ್ಲಿ ಕೂಡ ನಾನು ಶಾಪಿಂಗ್ ಮಾಡಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐಟಮ್ಸು. ಸೊ ಐಟಮ್ಸ್ನ ಲಿಂಕ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು. ಹಂಗೆ ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನೀವು ಬೈ ಕೂಡ ಮಾಡ್ಬೋದು. ಸೊ ಬನ್ನಿ, ಹಾಗೇನೆ ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನೋಡ್ಬಿಡೋಣ, ಓಕೆನಾ. ಫಸ್ಟ್ ಒನ್ ಬಂದು ಈ ಸ್ಟ್ಯಾಂಡ್. ಸೊ ಹೇಗಿದೆ ಈ ಸ್ಟ್ಯಾಂಡು ಅಂತ ಕಮೆಂಟ್ ಮಾಡಿ. ಸೊ ನನಗೆ ಇದು ಆ್ಯಕ್ಚುಲಿ ಓಲ್ಡ್ ಕಲರ್ ಅಂತ ಅನಿಸ್ತಲ್ವ. ಸೊ ನನಗೆ ಈ ಕಲರಲ್ಲಿ ತುಂಬ ಸರ್ಚ್ ಮಾಡ್ತಿದ್ದೆ ಐಟಮ್, ಆ್ಯಂಡ್ ನಮ್ಮ ಮನೇಲಿ ಇರೋ ಐಟಮ್ ಎಲ್ಲ ಇದೇ ಕಲರಲ್ಲಿರುತ್ತೆ. ಸೊ ಅದರಿಂದ ನಾನು ಕ್ಯೂಟಾಗಿ ಒಂದೇ ಒಂದು ಚಿಕ್ಕ ಸ್ಟ್ಯಾಂಡ್ ಬೇಕಿತ್ತು. ಸೊ ಅದರಿಂದ ನಾನು ಸರ್ಚ್ ಮಾಡುವಾಗ ಇದು ಕಾಣಿಸ್ತು, ಅದಕ್ಕೆ ನಾನು ತಗೊಂಡೆ. ಇದ್ರ ಪ್ರೈಸ್ ಅರೌಂಡ್ 400 ಪ್ಲಸ್. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇದು ಬಂದು ನಾನು ಮೀಶೋದಲ್ಲಿ ತಗೊಂಡಿರೋದು, ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಹಾಗೆಯೇ ನಾನು ಕಿಚನ್ಗೆ ಅಂತ ಹೇಳಿಬಿಟ್ಟು ಈ ಗ್ಲಾಸ್ ಜಾರ್ಸ್ನ, ಅಂದರೆ ನಾನು ಕಿಚನ್ನ ಮೇಕೋವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಓಲ್ಡ್ ಎಲ್ಲ ನಾನು ಆ್ಯಕ್ಚುಲಿ ಪ್ಲಾಸ್ಟಿಕ್ನ ಯೂಸ್ ಮಾಡ್ತಿದ್ದೆ. ಸೊ ಅದರಿಂದ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಗ್ಲಾಸ್ ಬಾಟಲ್ಸ್ನ ತಗೊಂಡಿದ್ದೀನಿ. ಸೊ ಇದು ಬಂದು 400 ml ಗ್ಲಾಸ್ ಬಾಟಲ್ಸು. ಸೊ ಎಲ್ಲ ಕೂಡ ಚೆನ್ನಾಗಿ ಬಂದಿದೆ. ನಾನು ಮೀಶೋ ಆರ್ಡರ್ ಬಂದಿದ ತಕ್ಷಣ ಎಲ್ಲ ಚೆಕ್ ಮಾಡಿಕೊಂಡೆ, ಅದಕ್ಕೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಇನ್ ಕೇಸ್ ರಿಟರ್ನ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಇದು 12 ಬಂದಿದೆ. ಸೊ ಎಲ್ಲ ಕೂಡ ಕ್ವಾಲಿಟಿ ಕೂಡ ಸಕ್ಕತ್ತಾಗಿದೆ ಗೈಸ್. ಅಂಡ್ ನಾನು ಈ ಲಿಡ್ಸ್ನ ಬಂದು ಗೋಲ್ಡ್ ಕಲರ್ ಥೀಮಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಇದೇ ತಗೊಂಡೆ. ಸೊ ಇದು ಬಂದು 12 ಪೀಸ್ ಬರುತ್ತೆ ಗೈಸ್. ಸೊ ಇದು ಬಂದು 400 ml ಕ್ವಾಂಟಿಟಿ ಹಿಡಿಯುತ್ತೆ ಇದರಲ್ಲಿ. ಇದು ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ಬೈ ಮಾಡಿದ್ದು. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಈ ರ್ಯಾಕ್ನ ತರಿಸಿದ್ದೀನಿ. ಈ ರ್ಯಾಕು ಅಷ್ಟೊಂದು ಏನು ದೊಡ್ಡದಲ್ಲ, ಇದು ಕ್ಯೂಟಾಗಿದೆ. ಬಟ್ ಇದರಲ್ಲಿ ಲೈಕ್ ಸಾಲ್ಟು ಆ ಥರ ಅರೇಂಜ್ ಮಾಡ್ಕೋಬೋದು. ನಾನು ಮೇಕವರ್ ಮಾಡಿದಾಗ ನಿಮಗೆ ವಿಡಿಯೋದಲ್ಲಿ ಅಫ್ಕೋರ್ಸ್ ನೀವೆಲ್ಲ ನೋಡ್ತೀರಾ ವಿಡಿಯೋನ. ಸೊ ಇದು ಒಂದು ರ್ಯಾಕು. ಇದರ ಪ್ರೈಸಸ್ ಎಲ್ಲ ನಾನು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ, ಆ ಪಿಕ್ಚರಲ್ಲಿ ನೀವು ನೋಡ್ಬೋದು. ಸೊ ಈ ರ್ಯಾಕ್ ಒಂದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದೆಲ್ಲ ನಾನು ಯಾವಾಗ ಫಿನಿಶ್ ಮಾಡ್ತೀನೋ ಗೊತ್ತಿಲ್ಲ, ಲೇಟ್ ಆಗಿಬಿಡುತ್ತೆ ಅನಿಸುತ್ತೆ, ಬೇಗ ಬೇಗ ಮಾಡ್ತೀನ. ಸೊ ಹಾಗೆಯೇ ಈ ಒಂದು ಅಂದರೆ ಕಿಚನಲ್ಲಿ, ನಮ್ಮ ಕಿಚನ್ ಇರೋದು ವೈಟ್ ಟೈಲ್ಸ್ ಇದೆ. ಸೊ ಅದರಿಂದ ನಮಗೆ ಕಿಚನ್ ಎಲ್ಲ, ಅಂದರೆ ನಾವು ಒಗ್ಗರಣೆ ಎಲ್ಲ ಹಾಕಿದಾಗ ಅದೆಲ್ಲ ಸಿವಿಯುತ್ತಲ್ವ. ಸೊ ಆವಾಗ ಎಲ್ಲ ಕರೆ ಹಂಗೆ ಇರುತ್ತೆ, ಉಜ್ಜಿ ಸಾಕಾಗುತ್ತೆ. ಸೊ ಅದಕ್ಕೆ ನಾನು ಇವೆರಡು ಒಂದು ಕಿಚನ್ ವಾಲ್ಗೆ ಕ್ಲಾಸಾಗಿ ಕಾಣಿಸುತ್ತೆ ಈ ಕಿಚನ್ ವಾಲ್ ಪೇಪರು. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಅಂದರೆ ನಾವು ಮನೆಯಲ್ಲಿ ಮಾಪ್ ಹಾಕ್ತೀವಲ್ವ. ಸೊ ಮಾಪ್ ಹಾಕಿದ ತಕ್ಷಣ, ಮಾಪ್ ಅಂದರೆ ಅದು ಕ್ಲಾತ್ ಇರುತ್ತಲ್ವ ಮಾಪ್ ಹಾಕೋಕ್ಕೆ. ಸೊ ಕರೆಗಳೇನಾದರೂ ಇದ್ದರೆ ಅದು ಹೋಗೋದಿಲ್ಲ. ಸೊ ಅದರಿಂದ ನಾನು ಏನು ಮಾಡಿದ್ದೀನಿ ಅಂದರೆ, ಬ್ರಷಲ್ಲಿ ನನಗೆ ಕರೆ ಎಲ್ಲ ಈ ಮನೇಲಿ ಇದ್ದರೆ ಇಷ್ಟನೇ ಆಗಲ್ಲ, ಕಾರ್ನರ್ಗಳಲ್ಲೆಲ್ಲ ಡಸ್ಟ್ ಎಲ್ಲ ಕುತ್ಕೊಂಡಿರುತ್ತಲ್ವ. ಸೊ ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ ಈ ಬ್ರಷ್ನ ತರಿಸ್ಕೊಂಡಿದ್ದೀನಿ. ಸೊ ಈ ಬ್ರಷ್ ಆ್ಯಂಡ್ ಇದು ಸ್ಟಿಕ್ ಬರುತ್ತೆ. ಇದು ನಮ್ಮ ಹಸ್ಬೆಂಡ್ ಹತ್ರ ನಾನು ಫಿಟ್ ಮಾಡ್ಕೊಳ್ತೀನಿ, ವಿಡಿಯೋ ಲೆಂತಿ ಆಗಿಬಿಡುತ್ತೆ. ಸೊ ಹಾಗೆಯೇ ಇದು ಬ್ರಷ್ ಅಂದರೆ ಇದರಲ್ಲಿ ವಾಟರ್ನ ಬ್ರಷಲ್ಲಿ ಉಜ್ಜಿ ವೈಪಲ್ಲಿ ವಾಟರ್ ಹಾಕ್ಬಿಟ್ರೆ ಕ್ಲೀನ್ ಆ್ಯಂಡ್ ರಿಫ್ರೆಶ್ ಆಗಿ ಇರುತ್ತೆ, ಡೀಪ್ ಕ್ಲೀನ್ ಥರ ಆಗುತ್ತೆ ಮನೆ. ಅದರಿಂದ ನಾನು ಇದೊಂದು ಬ್ರಷ್ನ ತರಿಸ್ಕೊಂಡಿದ್ದೀನಿ. ಸೊ
ಸೊ ಅದಕ್ಕೆ ಇವೆಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಫಿಟ್ ಮಾಡಿಸ್ತೀನಿ. ನಮ್ಮ ಐಟಮ್ ಬಂದುಬಿಟ್ಟು ಈ ಪ್ಲಾಸ್ಟಿಕ್ ಗ್ಲಾಸಸ್ನ ತರಿಸಿದ್ದೀನಿ, ಯಾರಾದರೂ ಬಂದರೆ ಜ್ಯೂಸ್ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಈ ಎಡ್ಜಲ್ಲಿ ನೋಡ್ಬೋದು ಫಿನಿಶಿಂಗ್ ಎಷ್ಟು ಕ್ಲಾಸ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ಕೂಡ ಮೀಶೋದಲ್ಲೇ ತಗೊಂಡಿರೋದು. ಸೊ ಈ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ. ಸೊ ಇದು ಅರೌಂಡ್ 16 ಪೀಸ್ ಬಂದಿದೆ ಗೈಸ್. ನಾವು ಶಾಪಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಅವರು ಎಷ್ಟು ಹೇಳ್ತಾರೆ, 100ಗೆ ಒಂದು 6 ಗ್ಲಾಸ್ ಆ ಥರ ಕೊಡ್ಬೋದು ಮೇ ಬಿ. ಇದು 16 ಗ್ಲಾಸಸ್ ಬಂದು 16 ಪೀಸ್ ಇದೆ, ಇದು ವರ್ತ್ ಇಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಕಿಚನ್ಗೆ ಈ ಲೈಟ್. ಸೊ ನನಗೆ ಲೈಟ್ ತುಂಬಾ ಇಷ್ಟ ಆಯಿತು. ಸೊ ನಾನು ಕಿಚನ್ ಮೇಕ್ ಓವರ್ ಮಾಡಿದಾಗ ನೀವು ನೋಡ್ಬೋದು ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಲೈಟನ್ನು ತರಿಸ್ಕೊಂಡಿದ್ದೀನಿ. ಆಲ್ರೆಡಿ ಗೈಸ್ ಇಗ್ನೋರ್, ನಾನು ಪ್ಯಾಕಿಂಗ್ ಎಲ್ಲ ಅನ್ಬಾಕ್ಸಿಂಗ್ ಮಾಡಿಬಿಟ್ಟಿದ್ದೀನಲ್ವ. ಸೊ ಯಾಕೆ ಅಂದರೆ ನಾವು ಕ್ವಾಲಿಟಿ ಎಲ್ಲ ನೋಡಬೇಕಲ್ವ, ಅದರಿಂದ. ಸೊ ಇದು ಬಂದುಬಿಟ್ಟು ಅವೇಸಮ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಇದನ್ನು ಕ್ವಾಲಿಟಿ ಗೈಸ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಲ್ಲಾಡೋದಾಗಲಿ ಪ್ರೆಸ್ ಆಗೋದಾಗಲಿ ಏನು ಕೂಡ ಇಲ್ಲ, ತುಂಬ ಚೆನ್ನಾಗಿದೆ, ತುಂಬ ಸ್ಟ್ರಾಂಗ್ ಇದೆ. ಎಷ್ಟು ಪೀಸ್ ಬಂದಿದೆ ಗೊತ್ತಾ? 1 2 3 4 5 ಬಂದಿದೆ. 5 ಸೂಪರ್ ಕ್ವಾಲಿಟಿ. ಇಷ್ಟೊಂದು ಕಡಿಮೆಗೆ ಮೀಶೋದಲ್ಲಿ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸ್ಟೀಲ್ ವೆಸಲ್ಸ್ನ ಹಾಗೇನೆ ಇಷ್ಟೆಲ್ಲ ವೆಯ್ಟ್. ಅದಕ್ಕೆ ಬೇಕಾಗಿರುವಂಥ ಪ್ಲೇಟ್ಸ್ ಕೂಡ ನೋಡ್ಬೋದು ನೀವು, ಎಷ್ಟು ತಿಕ್ಕೊಂಡು ಸ್ಟ್ರಾಂಗ್ ಆಗಿದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಪ್ಲೇಟ್ಸು ಸಖತ್ತಾಗಿದೆ. ಅದಕ್ಕೂ ಪ್ಲೇಟ್ಸ್ ಕೂಡ ನೀಟಾಗಿ ಕೂರುತ್ತೆ ನೋಡಿ, ಹೀಗೆ ಅಲ್ಲಾಡೋದಿಲ್ಲ ಏನಿಲ್ಲ, ಜಸ್ಟ್ ಈ ಥರ ಇರುತ್ತಲ್ವ. ಸೊ ನೀಟಾಗಿ ಇಲ್ಲಿ ಕೂರ್ಬಿಡುತ್ತೆ. ಆ್ಯಂಡ್ ಅವೇಸಮ್ ಸೂಪರ್ ಕ್ವಾಲಿಟಿ. ಯು ಕ್ಯಾನ್ ಬೈ ಈಸಿಲಿ ಅಂದಿದ್ದೀನಿ. ಕ್ವಾಲಿಟಿ ಇಲ್ಲಾಂದರೆ ನಾನು ರೆಕಮೆಂಡ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಹಾಗೆಯೇ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಈ ಬ್ಯೂಟಿಫುಲ್ ಫ್ಲವರ್ಸು. ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಕ್ಯೂಟ್ ಆಗಿದೆ ಅಲ್ವಾ? ಸೊ ಅದಕ್ಕೆ ನಾನು ತರಿಸ್ದೆ. ಸೊ ಬಟ್ ನನಗೆ ಒಂದೇ ಒಂದು ಡಿಸಪಾಯಿಂಟ್ ಆಯಿತು ಗೈಸ್ ಇದರಲ್ಲಿ. ಏನಂದರೆ ನಾನು ಸ್ವಲ್ಪ ಈ ಪಾಟ್ ದೊಡ್ಡದು ಬರುತ್ತೆ ಅಂದ್ಕೊಂಡೆ, ಬಟ್ ಇಟ್ಸ್ ಟು ಸ್ಮಾಲ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಈ ಕಾರ್ನರ್ ಇದೆಯಲ್ಲ, ಸೊ ಹೀಗೆ ಡೆಕೋರೇಟ್ ಮಾಡ್ಬೋದು. ಹಾಯ್ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಹಾಯ್ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಟ್ರೇ. ಸೊ ಈ ಟ್ರೇ ಕೂಡ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ. ನಿಮ್ಗೆ ಈ ಐಟಮ್ ಪ್ರೈಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಹಾಗೆಯೇ ಇದು ಡೈನಿಂಗ್ ಟೇಬಲ್ ಮೇಲೆ ಫ್ರೂಟ್ಸ್ ಇಡೋಕ್ಕೆ, ಇಲ್ಲಾಂದರೆ ಸಾಲ್ಟ್ ಪಿಂಗಾಣಿ ಇದು ಬರುತ್ತಲ್ವ, ಅದು ಇಟ್ಕೊಳ್ಳೋಕ್ಕೆ, ಫ್ರೂಟ್ಸ್ ಇಟ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನಿಮ್ಮ ಚಾಯ್ಸು, ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಗ್ರೀನ್ ಮ್ಯಾಟ್ಸು. ಈ ಗ್ರೀನ್ ಮ್ಯಾಟ್ಸ್ ತರ್ತಿದ್ದೀನಿ, ಕಿಚನ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇಷ್ಟು ದೊಡ್ಡ ಸೈಜ್ ಬಂದಿದೆ. ಸೊ ಬ್ಯಾಕ್ ಸೈಡ್ ಹೀಗಿದೆ. ಇದು ಅರೌಂಡು 200 ಸಮಥಿಂಗ್ ಇದೆ. ಸೊ ಇದ್ರ ಪ್ರೈಸ್ ಕೂಡ ನಾನು ನಿಮಗೆ ಇಲ್ಲಿ ಫೋಟೋದಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಇದು ಹಾಗೆ ನೆಕ್ಸ್ಟ್ ಬಂದು ಇದು. ಸೊ ಈ 2 ಮ್ಯಾಟ್ಸು. ಇದು ಇನ್ನೊಂದು ಗ್ಲಾಸ್ ಜಾರ್ಸು. ಇದು ಬಂದು 200 ml ಗ್ಲಾಸ್ದು. ಸೊ ಇದು ಕೂಡ ಗೋಲ್ಡನ್ ಕಲರಲ್ಲಿ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ನೋಡ್ಬೋದು. ಸೊ ಹೆಲ್ತ್ಗೆ ಕೂಡ ಪ್ಲಾಸ್ಟಿಕ್ ಅಷ್ಟೊಂದು ಯೂಸ್ ಇಲ್ಲ, ಬಟ್ ಪ್ಲಾಸ್ಟಿಕ್ ಇಲ್ಲ ಅಂದರೆ ನಮ್ಮ ಡೇನೇ ಕಂಪ್ಲೀಟ್ ಆಗ್ತಾಯಿಲ್ಲ, ಹಂಗಿದೆ ಈಗಿನ ಸಿಚುವೇಶನಲ್ಲಿ. ಸೊ ಇದು ಕೂಡ ಚೆನ್ನಾಗಿದೆ ಅಲ್ವಾ? ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ. ಟ್ರೇಸ್, ಗ್ಲಾಸ್ ಬಾಟಲ್ಸ್ ಚೆನ್ನಾಗಿದೆ. ಇದು ಕೂಡ 6 ಬಂದಿದೆ, ಪ್ಯಾಕಪ್ 6 ತರಿಸಿದ್ದೀನಿ. ಇದು ಇನ್ನೊಂದು ಗ್ಲಾಸ್ ಜಾರ್ಸು. ಇದನ್ನು ಕೂಡ ನಾವು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀವಿ, ನಮ್ಮ ಹಸ್ಬೆಂಡೇ ಮಾಡಿಬಿಟ್ಟಿದ್ದಾರೆ. ಹೆಂಗೆ ಬಂದಿದೆ ಕ್ವಾಲಿಟಿ ಮತ್ತು ಏನಾದರೂ ಡ್ಯಾಮೇಜ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ. ಸೊ ಇದು ಕೂಡ ಚೆನ್ನಾಗಿದೆ, ಕ್ಯೂಟಾಗಿದೆ. ಪ್ಯಾಕಪ್ 7 ಬರುತ್ತೆ ಇದು, ನೋಡ್ಬೋದು. ಈ ಗ್ಲಾಸ್ ಬಾಟಲ್ಸು. ಸೊ ಇದು ಕೂಡ ತುಂಬಾ ಚೆನ್ನಾಗಿದೆ, ಕ್ಯೂಟಾಗಿದೆ.
ನೋಡಿ 7 ಬಂದಿದೆ, ಸೂಪರ್ ಆಗಿದೆ ಕ್ವಾಲಿಟಿ. ಇದು ಫೆಸ್ಟಿವಲ್ ದಿನ ನಾವು ಬಾಳೆ ಸೈಡಲ್ಲಿ ಇಡ್ತೀವಲ್ವ, ಸ್ಟೆಮ್ ಬರುತ್ತಲ್ವಾ, ಅದನ್ನ ಕಂಫರ್ಟ್ ಆಗಿ ಇರಲಿಲ್ಲ ಅದನ್ನ ಇಡಕ್ಕೆ, ದೇವ್ರ ಪಕ್ಕದಲ್ಲಿ ಈ ಕಡೆ ಇಡ್ತೀವಲ್ವಾ, ಸೊ ಅದು ಒಂಥರ ಬಿದ್ದೋಗ್ತಾ ಇತ್ತು, ನಾವು ಗ್ಲಾಸಲ್ಲಿ ಇಟ್ಟಿ ಅಂತ ಹೇಳ್ಬಿಟ್ಟು. ಸೊ ಇದು ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಪೇರು. ಇದಕ್ಕೆ ಸೆಂಟ್ರಲ್ ಈ ಥರ ಒಂದು ಇದೆ, ಇದಕ್ಕೆ ಚುಚ್ಚಿದ್ರೆ ಅದು ಸ್ಟಿಫ್ ಆಗಿರುತ್ತೆ. ಸೊ ಇದು ಇದು ಆಫ್ಲೈನಲ್ಲಿ ತಗೊಂಡಿರೋದು. ಇದು ಒಂದು ಪೇರ್ ಬಂದು 100 ರೂಪೀಸ್. ಆರ್ಟಿಫಿಷಿಯಲ್ ಲೀವ್ಸ್, ಮನಿ ಪ್ಲ್ಯಾಂಟ್ ಲೀವ್ಸ್. ಸೊ ಇದು ಕೂಡ ಕಿಚನ್ಗೋಸ್ಕರನೇ ತರಿಸಿರೋದು. ಸೊ ಓಕೆ, 6 ಲೈನ್ಸ್ ಏನೋ ಇದೆ ಇದರಲ್ಲಿ. ಇದು ಲೀವ್ಸ್ ಕ್ವಾಲಿಟಿ ಏನು ಅಷ್ಟೊಂದಿಲ್ಲ, ಬಟ್ ಈ ಅಮೌಂಟ್ಗೆ ವರ್ತ್ ಇಟ್. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದು ಎಷ್ಟು ಕ್ಯೂಟ್ ಆಗಿದೆಯಲ್ವಾ, ವಾಲ್ ಡೆಕೋರ್ ಐಟಮ್ಸ್ಗೆ ಇದು ಸೂಟ್ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಸೇಲ್ ರನ್ ಆಗ್ತಿರುವಾಗ ತಗೊಂಡಿದ್ದೀನಿ ಅನಿಸುತ್ತೆ. ಅಂದರೆ ಬೈ 1 get 1 ಥರ ಪ್ಯಾಕ್ ಆಫ್ 4 ಬರುತ್ತೆ. ಇದು 4 ತಗೊಂಡು ಇನ್ನೊಂದು 4 ಫ್ರೀ, ಸೊ ಟೋಟಲ್ 8. ಸೊ ಇದು ವಾಲ್ಗೆ ಡೆಕೋರ್ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ಪಿಕ್ಕು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮೇ ಬಿ ನೀವು ನೋಡ್ಬೋದು, ಇಲ್ಲ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅದಕ್ಕೇ. ಸೊ ಇದು ಪ್ಯಾಕ್ ಆಫ್ 8 ಬರುತ್ತೆ, 8 ಸೊ ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಇದು ಬ್ಯೂಟಿಫುಲ್ ಕಿಚನ್ ಫೋಟೋ ಫ್ರೇಮ್ ತರಿಸ್ಕೊಂಡಿದ್ದೀನಿ. ಪೀಪಲ್ ಹೂ ಲವ್ ಟು ಈಟ್ ಆರ್ ಆಲ್ವೇಸ್ ದ ಬೆಸ್ಟ್ ಪೀಪಲ್. ಸೊ ಇದು ನನಗೆ ಸೂಟ್ ಆಗುತ್ತೆ ಅನಿಸುತ್ತೆ, ಅದಕ್ಕೆ ನಾನು ತಗೊಂಡಿದ್ದೀನಿ. ಆ್ಯಕ್ಚುಲಿ ಪ್ಯಾಕ್ ಆಫ್ 2 ಮಾಡೋಣ ಅಂತ ಅಂದ್ಕೊಂಡಿದ್ದು, ಬಟ್ ಇದು ಹೆಂಗೆ ಬರುತ್ತೆ ಅಂತ ಬೈ ಮಿಸ್ಸಾಗಿ ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಮಾಡೋಕ್ಕಾಗಲ್ಲ. ಸೊ ಲಾಸ್ಟ್ ಟೈಮ್ ಕೂಡ ಪ್ಯಾಕ್ ಆಫ್ 3 ಅಂತ ಫ್ರೇಮ್ಸ್ ಇತ್ತು, ಸೊ ಅದನ್ನು ನಾನು ಆರ್ಡ್ರ್ ಮಾಡ್ಕೊಂಡಾಗ ಸ್ಮಾಲ್ ಸೈಜ್ ಬಂದುಬಿಟ್ಟಿತ್ತು. ಸೊ ಅದರಿಂದ ನಾನು ಅದನ್ನೇನು ತರಿಸ್ಕೊಂಡಿಲ್ಲ. ಸೊ ಬ್ಯೂಟಿಫುಲ್ ಅಂತ ಹೇಳ್ಬೋದು, ಚೆನ್ನಾಗಿದೆ. ಕಿಚನಲ್ಲಿ ಈ ಥರ ಹ್ಯಾಂಗ್ ಮಾಡಿದಾಗ ಮೋಟಿವೇಶನ್ ಆಗುತ್ತೆ, ನಮಗೆ ಕುಕ್ ಮಾಡೋಕ್ಕೆಲ್ಲ ಇಷ್ಟ ಆಗುತ್ತೆ. ಲಾಸ್ಟ್ ಆ್ಯಂಡ್ ಫೈನಲ್ ಐಟಮ್ ಗೈಸ್, ನೀವು ನೋಡ್ತಾ ಇರ್ಬೋದು ಈ ಬ್ಯೂಟಿಫುಲ್ ಫೋಟೋ ಫ್ರೇಮ್ಸ್. ಸೊ ಅಷ್ಟೇ, ಲಾಸ್ಟು ಐಟಮ್ ಇದೇನೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಸ್ಟೇ ಲೈವ್, ಲಾಫ್ ಅಂಡ್ ಬಿ ಇನ್ಸ್ಪೈರ್ಡ್ ಟು ಎವ್ರಿವನ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ, ವೆರಿ ಇಂಟ್ರೆಸ್ಟಿಂಗ್. Bye guys.